ಗಗನ್, ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಕೊಡು, ತಿಂತೀನಿ. ನೋ ನೋ ನೋ, ನೀನ್ ನನಗೆ ಸ್ವೀಟ್ ಕೊಡ್ಬೇಕು, ಆಮೇಲೆ ನಾನು ನಿನಗೆ ಸ್ವೀಟ್ ಕೊಡೋದು. ಬೇಡ, ನಾನ್ ನಿನಗೆ ತಿನ್ನಿಸ್ತೀನಿ, ನೀನ್ ನನಗೆ ತಿನ್ಸು, ಓಕೆನಾ? ಗಗನ್, ಸೆಲ್ಫಿಶ್, ಏನ್ ಸ್ವಾರ್ಥಿಗಳಪ್ಪ ನೀವು. ನೀವಿಬ್ರು ಒಂದಾಗಿರೋದು ನೋಡಿ ಸಂತೋಷ ಪಡೋ ಮೊದಲನೇ ವ್ಯಕ್ತಿ ನಾನು. ನನಗೊಂದು ಸ್ವೀಟ್ ಆಫರ್ ಮಾಡಿದೆ, ನೀವಿಬ್ರು ತಿಂತಾ ಇದ್ದೀರಲ್ಲ, ನಾನು ಏನು ಹೇಳಿ? ಕೊಡು ನನಗೊಂದು ಸ್ವೀಟ್ ಕೊಡಪ್ಪ. ನನಗೇನು ಸಕ್ಕರೆ ಕಾಯಿಲೆ ಇಲ್ಲ, ನಾನು ತಿನ್ಬೋದು. ನೀವಿಬ್ರು ಯಾವಾಗಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು, ನಿಮ್ಮ ಸಂತೋಷಕ್ಕಾಗಿ. ಏನಾಯ್ತು? ಇಲ್ಲ ಸರ್, ಈ ಸ್ವೀಟು ನಿಮ್ಗಲ್ಲ, ಇದು ನಮ್ಮಿಬ್ಬರಿಗೆ ಮಾತ್ರ. ಈ ಸ್ವೀಟ್ನ ನಾನು ಬೇರೆ ಯಾರಿಗೂ ಕೊಡಲ್ಲ. ಹೌದು ರಜನಿ, ಇದು ಬರೀ ಸ್ವೀಟ್ ಅಲ್ಲ, ನಿನ್ ಪಾಲಿನ ಕಹಿ. ನಾನಿದ್ರಲ್ಲಿ ವಿಷ ಬೆರೆಸಿದ್ದೀನಿ. ಸಾರಿ ಸರ್, ನನಗೆ ಬೇರೆ ಯಾವ ದಾರಿನೂ ನನ್ನ ಮುಂದೆ ಇರಲಿಲ್ಲ. ನಿಮ್ಮ ಮಗಳನ್ನ ನನ್ನ ಹೆಂಡತಿ ಅಂತ ನಮ್ಮ ಮನೆ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಈ ಸಮಸ್ಯೆಗೆ ಇದ್ದಿದ್ದು ಒಂದೇ ಪರಿಹಾರ, ನನ್ನ ಸಾವು. ಆದ್ರೆ ನಾನು ಒಬ್ಬನೇ ಹೋಗ್ಬಿಟ್ರೆ ಇವಳು ನಂತರ ಇನ್ನೆಷ್ಟು ಜನಕ್ಕೆ ಸಮಸ್ಯೆಗಳನ್ನ ತರ್ತಾಳೋ, ತೊಂದರೆ ಕೊಡ್ತಾ ಇದ್ಲು. ಅದಕ್ಕೆ ನನ್ನ ಜೊತೆ ಇವಳು ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಯು ಚೀಟ್! ನೀನೊಬ್ಬ ಕೊಲೆಗಾರ. ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಶಟ್ ಅಪ್! ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ? ಕೊಡು, ಪೊಲೀಸ್ ಬರ್ಲಿ, ನಾನು ಹೇಳ್ತೀನಿ ಇದಕ್ಕೆಲ್ಲ ಕಾರಣ ನೀನೇ ಅಂತ. ನಿನ್ನನ್ನು ಸಾಯಿಸಿ ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬರಬೇಕಾದ್ರೆ ನೀನು ಅವನಿಗೆ ಎಷ್ಟೊಂದು ಮೆಂಟಲ್ ಟಾರ್ಚರ್ ಕೊಟ್ಟಿರಬೇಕು. ನಿನ್ನ ಬಗ್ಗೆ ನನಗೆ ಯಾವ ಅನುಕಂಪನೂ ಇಲ್ಲ ರಜನಿ. ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾ ಇದ್ದೀನಿ. ಈ ಕತೆ ಇಲ್ಲಿಗೆ ಮುಗಿಬೇಕು. ಇದು ದುರಂತ ಆಗ್ಬಾರ್ದು. ಪರಿಹಾರ ಹುಡುಕಲೇಬೇಕು. ಸಾರಿ. ಸುಶೀಲಮ್ಮ, ಈಗ ಕೂತಿದ್ದೀರಾ? ಏನಾಯ್ತು? ಏನ್ ಹೇಳ ವೆಂಕಿ, ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಬೇಜಾರಾಗುವಂಥದ್ದು ಏನಾಯ್ತು? ಬದುಕೆ ಭಾರ ಆಗ್ಬಿಟ್ಟಿದೆ ಕಣೋ. ಒಂದೊಂದ್ಸಲ ನಾನು ಯಾಕಾದ್ರೂ ಬದುಕಿದೀನೋ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ನನ್ಗೊಬ್ಳು ಮಗಳಿದ್ದಾಳಲ್ಲ, ಅವಳಿಗೊಂದು ದಾರಿ ಆಗೋವರೆಗೂ ನನ್ ಸಾಯೋ ಆಗಿಲ್ಲ ನೋಡು. ಅಯ್ಯೋ, ಇಷ್ಟೇನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅವಳು ಇನ್ನೂ ಚಿಕ್ಕ ಹುಡುಗಿ, ಓದ್ತಾ ಇದ್ದಾಳೆ. ಅವಳಿಗೊಂದು ಒಳ್ಳೆ ಗಂಡು ಸಿಗೋದಿಲ್ವಾ? ಏನ್ ಸಿಗುತ್ತೋ ಏನೋ.
ನಾವು ಅನ್ಕೊಂಡಿದ್ದು ಏನು ನಡೆಯೋದಿಲ್ಲ. ನಮ್ ಗ್ರಾಚಾರ ನೆಟ್ಟಗಿಲ್ಲ ಕಣೋ. ಅಳೋ ಅಂತದ್ ಏನಾಯ್ತು ಇವಾಗ? ನನ್ ತಮ್ಮ ಹೋಗ್ಬಿಟ್ಟ ಕಣೋ, ನನ್ ತಮ್ಮ ಹೋಗ್ಬಿಟ್ಟ. ಯಾರು ತೀರ್ಕೊಂಡಿದ್ದೆ? ನಿಮ್ಯಾನ್ಸ್ನಲ್ಲಿದ್ನಲ್ಲ ಅವನು. ಅದೇನೋ ಕಾಯಿಲೆ ಬಂತಂತೆ, ಅದಕ್ಕೆ ಡಾಕ್ಟ್ರುಗಳು ಅದ್ಯಾವುದೋ ಇಂಜೆಕ್ಷನ್ ಕೊಟ್ರಂತೆ. ಅದೇನೋ ಕಾಮಲೆ ರೋಗ ಅಂತೆ ಕಣ. ಹೀಗೆ ಬಂದು ಹಾಗೆ ಹೊತ್ಕೊಂಡು ಹೋಗುತ್ತಂತಲ್ಲ, ಅದ್ ಬಂದು ಅವನು ಹೊರಟೋಗ್ಬಿಟ್ಟ. ನಿನ್ನೆ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು. ನಾನೇ ಹೋಗಿ ಅಲ್ಲೇ ಯಾರ್ದೋ ಸಹಾಯ ತಗೊಂಡು ಎಲ್ಲ ಕೆಲಸನೂ ಮುಗಿಸ್ಬಂದೆ. ಅಲ್ಲ ಸುಶೀಲಮ್ಮ, ನಿಮ್ ತಮ್ಮ ಸತ್ತೋಗಿರೋ ಸುದ್ದಿ ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಹೇಳಿದ್ರೆ ನಾವ್ ಯಾರು ನಿಮ್ ಸಹಾಯಕ್ಕೆ ಬರ್ತಾ ಇರ್ಲಿಲ್ವಾ? ಅಲ್ಲ ಸುಶೀಲಮ್ಮ, ನಿಮ್ ತಮ್ಮನ ಅಂತ್ಯಕ್ರಿಯೆ ಅಲ್ಲ ಹೆಣ್ಣೆಂಗ್ಸು ನೀವೇ ಹೋಗಿ ಮಾಡಿದ್ದೀರಾ? ನಾವೆಲ್ಲ ನಿಮ್ ಪಾಲಿಗೆ ಸತ್ತೋಗಿದ್ವಾ? ಏನ್ ಮಾಡ್ಲಿ ವೆಂಕಿ, ಕಟ್ಕೊಂಡ್ ಗಂಡ ಸನ್ಯಾಸತ್ವ ತಗೊಂಡು ನನ್ ಬಿಟ್ಟು ಹೊರಟೋದ. ಈ ಹಾಳನ್ ಜನ ಆ ಅಪವಾದನ ನನ್ ತಲೆಗೆ ಕಟ್ಟಿದ್ರು. ಇನ್ನೆರೆ ಹೊರೆ ನಾನು ಈಣೆ ನೋಡಿದ್ಯಲ್ಲ, ನನ್ ಕಂಡ್ರೇನೆ ಗುರ್ರ ಅಂತಾರೆ. ಹೋಗ್ಲಿ ಬಿಡು, ಎಲ್ರು ಈಗ ಹೊಟ್ಟೆಗೆ ಹಾಲು ಸುರ್ಕೊಳ್ಳಿ. ಆ ಮಂದಾರ ಮತ್ತವ್ರ ಮನೆಯವ್ರಿಗೆ ಹೇಳ್ಬಿಡು, ಬೇಕಾದ್ರೆ ನಮ್ಮನೆ ಹಸದೆ ಹಾಲು ಕರ್ದು ಕೊಡ್ತೀನಿ. ಸುಶೀಲಮ್ಮ, ಇಷ್ಟಕ್ಕೆಲ್ಲ ಮನಸ್ಸನ್ನ ಕಹಿ ಮಾಡ್ಕೋತಾರ? ಅಕ್ಕಪಕ್ಕ ಅಂದಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಹಾಗಂತ ದ್ವೇಷ ಸಾಧಿಸ್ತೀರಾ? ಹೌದು ಕಣೋ, ನಾನು ಅಂತವಳೆ. ನಾನು ಒಳ್ಳೆವಳಲ್ಲ, ನಾನ್ ಮಾತ್ರ ಕೆಟ್ಟವಳು, ಅವರೆಲ್ಲ ಒಳ್ಳೆಯವರಲ್ವಾ? ಚೇಚೆ, ನಾನು ಹಾಗಂತ ಹೇಳಿಲ್ಲ. ಕೆಟ್ಟವರು ಯಾರೂ ಇಲ್ಲ, ಎಲ್ಲರೂ ಒಳ್ಳೆಯವ್ರೆ. ಅದ್ರಲ್ಲೂ ಮೇಷ್ಟ್ರ ಮನೆಯವ್ರಿಗೆ ದ್ವೇಷ ಅಸೂಯೆ ಅನ್ನೋದು ಇಲ್ವೇ ಇಲ್ಲ. ಪಾಪ ನಿನ್ ತಮ್ಮ ಹೋಗ್ಬಿಟ್ಟ ಅಂತ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಹೌದೇಳು, ನೀನು ಅವ್ರ ಕಡೆನೆ ಅಂತ ನನಗೆ ಗೊತ್ತು. ಅವ್ರು ಯಾಕೋ ಬೇಜಾರು ಮಾಡ್ಕೋತಾರೆ? ಅವರಿಂದನೇ ನನ್ನ ತಮ್ಮ ಹುಚ್ಚಾಸ್ಪತ್ರೆಗೆ ಸೇರಿದ್ದು, ಅವರಿಂದನೇ ನನ್ನ ತಮ್ಮನಿಗೆ ಹುಚ್ಚಿಡ್ದಿದ್ದು, ಅವರಿಂದನೇ ಅವ್ನು ಸತ್ತಿದ್ದು. ಸುಶೀಲಮ್ಮ, ನಿಮ್ಮ ಮನ್ಸಿಗೆ ನೋವಾಗಿರೋದು ನಿಜ. ಆದ್ರೆ ನಿಮ್ ತಮ್ಮ ಸತ್ತಿದ್ದಕ್ಕೆ ಮಂದಾರ ಮನೆಯವ್ರ ಕಾರಣ ಅಂದ್ರೆ ತಪ್ಪಾಗಲ್ವಾ? ಯಾಕೋ ತಪ್ಪಾಗುತ್ತೆ? ಯಾಕೆ ತಪ್ಪಾಗುತ್ತೆ? ಈ ಹಾಳಾದನು ಅವಳ ಮೇಲೆ ಮನ್ಸಿಟ್ಕೊಂಡಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು. ನನ್ನ ತಮ್ಮನ್ ಮದ್ವೆ ಮಾಡ್ಕೊ ಅಂತ ಅವಳನ್ನ ಎಷ್ಟು ಕೇಳ್ಕೊಂಡೆ. ಕಾಲ್ ಹಿಡಿಯೋದೊಂದು ಬಾಕಿ, ಆದ್ರೆ ಎಷ್ಟು ದುರಹಂಕಾರ ಅವಳಿಗೆ. ಅದಕ್ಕೆ ಅವಳು ಇನ್ನೂ ಮದ್ವೆ ಆಗದೆ ಹೀಗೆ ಕೊಳಿತಾ ಇರೋದು. ನನ್ ಶಾಪ ನನ್ ತಮ್ಮನ ಉಸಿರು ತಗ್ಲಿನೇ ಹೀಗಾಗಿರೋದು. ಏನ್ ಸುಶೀಲಮ್ಮ ನೀವು ಹೀಗೆ ಮಾತಾಡ್ತೀರಾ? ಮಂದಾರ ಅಕ್ಕನ್ಗೆ ನಿಮ್ ತಮ್ಮನ ಮದುವೆ ಆಗೋದಕ್ಕೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ರು. ಅದು ತಪ್ಪ? ಒಂದ್ ವೇಳೆ ಮಂದಾರ ಮನೆಯವರು ನಿಮ್ಮನ್ ಬಂದ್ ಕೇಳಿ ನಿಮ್ ತಮ್ಮಂಗೆ ಇಷ್ಟ ಇಲ್ಲ ಅಂದಿದ್ರ, ಆಗ ನೀವು ನಿಮ್ ತಮ್ಮಂಗೆ ಬಲವಂತ ಮಾಡ್ತಿದ್ರಾ? ನಂಗೆ ಗೊತ್ತು ಕಣೋ, ನೀನ್ ಯಾವತ್ತಿದ್ರು ಅವ್ರ ಪರನೇ ಅಂತ. ಸಹಾನುಭೂತಿ ತೋರಿಸಿದ್ದಾಯ್ತಲ್ಲ, ಹೊರಡು ಇಲ್ಲಿಂದ. ಹೋಗ್ಲಿ ಬಿಡು ಸುಶೀಲಮ್ಮ, ಯಾಕೋ ಇವತ್ತು ನಿಮ್ ಮನ್ಸೇ ಸರಿ ಇಲ್ಲ. ನಾನು ಇನ್ ಬರ್ತೀನಿ. ಇರು, ಏನ್ ಬಂದಿದ್ದು? ಏನ್ ಬೇಕಾಗಿತ್ತು? ಸ್ವಲ್ಪ ಹಾಲು ಬೇಕಾಗಿತ್ತು. ಅಪ್ಪಂಗೆ ಹುಷಾರಿರ್ಲಿಲ್ಲ, ಕಾಫಿ ಮಾಡ್ಕೊಡೋಣ ಅಂತ. ಓ, ಹಾಲು ಕೇಳಕ್ ಮಾತ್ರ ನಮ್ಮನೆಗೆ ಬರ್ತೀಯಾ? ಹೊಗ್ಲನ್ ಮಾತ್ರ ಮಂದಾರನ್ನ ಅವ್ರ ಮನೆಯವ್ರನ್ನ. ಇವತ್ತು ಹಸು ಒತ್ಕೋತು, ಹಾಲು ಇಲ್ಲ ನೀರು ಇಲ್ಲ. ನಿನ್ಗೇನಾದ್ರೂ ಹಾಲು ಬೇಕು ಅಂದ್ರೆ ಹೋಗಿ ಆ ಮೇಷ್ಟ್ರ ಮನೆಯವ್ರನ್ನೇ ಕೇಳು.
ಅಮ್ಮ ಬಂದೆ ಕಣ, ಒಂದ್ ನಿಮಿಷ. ಏನಪ್ಪ ಆಫೀಸ್ ಹೊರಟ್ಬಿಟ್ಯಾ? ಸರಿ, ನಿನ್ನ ಹತ್ರ ಮಾತಾಡ್ದಾಗೆ ಆಯ್ತು. ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಆಫೀಸ್ ಹತ್ರ ರಾತ್ರಿ ಲೇಟಾಗಿ ಬರ್ತೀಯ, ಮಾತಾಡೋಣ ಅಂತಂದ್ರೆ ಸುಸ್ತಾಗಿದೆ ಅಂತ ಮಲ್ಕೊಂಡ್ಬಿಡ್ತೀಯ. ಹೀಗಾದ್ರೆ ಯಾವಾಗ್ಲೂ ಮಾತಾಡೋದು? ಏನಿರುತ್ತಮ್ಮ ಮಾತಾಡೋದಕ್ಕೆ? ಮನೆ ವ್ಯವಹಾರ ಇದ್ರೆ ನೀನಾಯ್ತು, ಅಣ್ಣ ಆಯ್ತು. ಇನ್ನ ದುಡ್ಗಿಡ್ ಏನಾದ್ರು ಬೇಕಾದ್ರೆ ಕೇಳು, ಚೆಕ್ ಕೊಟ್ಬಿಡ್ತೀನಿ. ಆಯ್ತಾಯ್ತಪ್ಪ, ನಿನ್ನ ಮದುವೆ ಮಾಡ್ಕೊಂಡವಳು ತುಂಬಾ ಚೆನ್ನಾಗಿ ಸುಖ ಪಡ್ತಾಳೆ. ನೀನು ಆಫೀಸಿಗೆ ಹೋಗೋಕೆ ಮುಂಚೆ ನನಗೆ ಹೇಳ್ಬಿಟ್ಟು ಹೋಗು, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಅವ್ರಿಗೆ ಹೇಳಬೇಕು. ಅಮ್ಮ, ಮತ್ತೆ ಹಳೆ ರಾಗ ಶುರು ಮಾಡಬೇಡ ನೀನು. ನಾನು ನಿನಗೆ ಅವತ್ತೇ ಸೂಕ್ಷ್ಮವಾಗಿ ಹೇಳಿದ್ದೀನಿ, ನನ್ನ ಮಂದಾರ ಮದುವೆ ಸಾಧ್ಯ ಇಲ್ಲ. ಹಾಗಂದ್ರೆ ಹೇಗೋ? ಅವರು ನಮ್ಮನೆಗೆ ಬಂದು ಹೋಗಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ತಗೊಳ್ಳೋದು ಬಿಡೋದು ಏನು ಬೇಡ ಅಂತ ಹೇಳಿದೀವಿ. ಅವರು ಚೆನ್ನಾಗಿ ಮದುವೆ ಮಾಡ್ಕೊಡೋಕೆ ಒಪ್ಕೊಂಡಿದ್ದಾರೆ. ನೀನು ಈಗ ಈ ರೀತಿ ರಾಗ ಹೇಳಿದ್ರೆ? ಇಷ್ಟಕ್ಕೂ ಇದನ್ನೇನು ಹುಡುಗಾಟ ಅಂತ ಅನ್ಕೊಂಡಿದ್ಯಾ ಅಲ್ವೋ? ನಾವೇನಾದ್ರೂ ನಿನ್ನನ್ನು ಬಲವಂತ ಮಾಡಿದ್ವಾ? ನೀನೇ ಒಪ್ಕೊಂಡೆ, ಮನಸ್ಸಾರ ಒಪ್ಕೊಂಡೆ. ಈಗ ನಾವು ಇದನ್ನೆಲ್ಲ ಹೋಗಿ ಅವ್ರಿಗೆ ಹೇಳೋದು ಹೇಗೆ? ಅಮ್ಮ, ಅದು ಹಾಗಲ್ಲ. ಈಗೂ ಆಗು ಪರಿಸ್ಥಿತಿಗಳು ಬದಲಾಗಿದೆ. ನಾವೇನು ಅನ್ಕೊಂಡಿದ್ವಿ, ಹುಡುಗಿ ಒಳ್ಳೆ ಮನೆತನದವಳು, ಚೆನ್ನಾಗಿ ಓದಿದಾಳೆ, ಸುರೂಪಿ ಅಲ್ಲದೆ ಹೋಗಿದ್ರು ಅಡ್ಡಿ ಇಲ್ಲ ಅಂತ ಒಪ್ಕೊಂಡಿದ್ವಿ. ಆದರೆ ನಮ್ಮ ರಾಜ್ಯದ ರಾಜಕಾರಣಿನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡೋ ಮಟ್ಟಕ್ಕೆ ಹೋಗ್ತಾಳೆ ಅಂತ ನನಗೆ ಗೊತ್ತಿತ್ತಾ? ಅದನ್ನೇ ದೊಡ್ಡ ಇಶ್ಯೂ ಮಾಡಬೇಡ ಕಣೋ. ಇನ್ಫ್ಯಾಕ್ಟ್ ಅವಳ ಸಾಹಸನ ಮೆಚ್ಕೊಂಡು ನಾವು ಕಾಂಪ್ಲಿಮೆಂಟ್ ಮಾಡಿದ್ದೀವಿ. ಇಷ್ಟಕ್ಕೂ ಅವಳೇನು ತಪ್ಪು ಮಾಡಿದಾಳೆ? ಆ ಮುದಿ ರಾಜಕಾರಣಿ ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಊರಲ್ಲೆಲ್ಲ ಡಂಗೂರ ಸಾರ್ತಿದ್ರೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕಾಗಿತ್ತಾ? ಅವಳಿಗೆ ಸರಿಯಾದ ಪಾಠ ಕಲಿಸಿದಾಳೆ ಅಂತ ನೀನು ಸಂತೋಷ ಪಡಬೇಕು. ಅದು ಹಾಗಲ್ಲಮ್ಮ. ನನಗೆ ಅವಳ ಬಗ್ಗೆ ಯಾವುದೇ ಥರ ದುರ್ಭಾವನೆ ಇಲ್ಲ. ಈಗಲೂ ನನಗೆ ಅವಳ ಬಗ್ಗೆ ಗೌರವನೇ ಇದೆ. ಆದರೆ ಈ ಇಡೀ ಸಿಚುವೇಶನ್ನ ನನ್ನ ವ್ಯೂ ಪಾಯಿಂಟಲ್ಲಿ ನಾನು ನೋಡಿದ್ದೀನಿ. ನನಗೆ ಬೇಕಾಗಿರೋದು ಒಬ್ಬಳು ಸಿಂಪಲ್ ಹೌಸ್ ವೈಫ್ ಅಷ್ಟೇ. ನನ್ನ ಅರ್ಥ ಮಾಡಿಕೊಂಡು ನನಗೆ ವಿಧೇಯಳಾಗಿದ್ದು ಸಂಸಾರ ತೂಗಿಸ್ಕೊಂಡು ಹೋಗೋ ಅಂತ ಒಂದು ಸಿಂಪಲ್ ಹೆಣ್ಣು ಅಷ್ಟೇ. ನನಗೆ ವೀರ ರಾಣಿ ಲಕ್ಷ್ಮೀಬಾಯಿ ಬೇಕಾಗಿಲ್ಲ. ಧರ್ಮಪಾಲ್ ಅಂತ ರಾಜಕಾರಣಿನ ಎದುರು ಹಾಕೊಳ್ಳೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಮಾತಾಡಬೇಕು ಬನ್ನಿ ಅಂತ ಕರೀರಿ. ಇಲ್ಲಪ್ಪ, ಇಲ್ಲ, ನನ್ನ ಕೈಲಾಗಲ್ಲ. ನಾನು ಫೋನ್ ಮಾಡಲ್ಲ. ಓಕೆ ಅಣ್ಣ, ನೀನು ಹೇಳಿ ಕೇಳಿ ಲಾಯರ್, ವಾದ ಮಾಡಿ ನಿಂಗೆ ಅಭ್ಯಾಸ ಇರುತ್ತೆ. ಅವ್ರಿಗೆ ಹೇಗೆ ಹೇಳಬೇಕೋ ಹಾಗೆ ಹೇಳಿ ಕನ್ವಿನ್ಸ್ ಮಾಡ್ಬಿಡು. ಕೋರ್ಟಲ್ಲಿ ಲಾಯರ್ ಆಗಿ ವಾದ ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಫ್ಯಾಕ್ಟ್ಸ್ಗಳಿರುತ್ತವೆ, ಇಲ್ಲಿ ಏನೂ ಇಲ್ಲ. ಯಾವ ಮುಖ ಇಟ್ಕೊಂಡು ಹೇಳಿ? ನನ್ನ ಕೈಲಾಗಲ್ಲಪ್ಪ. ಓಕೆ, ನೀವಿಬ್ರು ಮಾತಾಡೋಲ್ಲ ಅಂತ ಹೇಳ್ತಾ ಇದ್ದೀರಿ. ಓಕೆ, ನಾನೇ ಮಾತಾಡ್ತೀನಿ. ನನಗೇನು ಭಯನ? ಅದೇನೋ ಹೇಳ್ತಾರಲ್ಲ, ದಾಕ್ಷಿಣ್ಯಕ್ಕೆ ಬಸರಾದರೆ ಹೆರೋಕೆ ತಾವಿಲ್ಲ ಅಂತ. ನಾನು ಅವಳನ್ನ ಮದುವೆ ಮಾಡಿಕೊಂಡ್ರೆ ನಾನು ಏನೇನು ಫೇಸ್ ಮಾಡಬೇಕಾಗತ್ತೆ ಅನ್ನೋ ಸ್ಪಷ್ಟ ಕಲ್ಪನೆ ನನಗಿದೆ. ಅದಕ್ಕೆ ಒಂದು ಕೆಲಸ ಮಾಡಿ, ನೀವು ಅವ್ರಿಗೆ ಫೋನ್ ಮಾಡಿ ರಘು ನಿಮ್ಮ ಹತ್ರ ಮಾತಾಡಬೇಕಂತೆ, ಮನೆಗೆ ಬನ್ನಿ ಅಂತ ಕರೀರಿ. ಅವ್ರು ಯಾವತ್ತು ಬರ್ತಾರೆ ಅಂತ ತಿಳ್ಕೊಂಡು ನನಗೆ ಹೇಳಿ. ನಾನು ಅವತ್ತು ರಜಾ ಹಾಕಿ ಮನೇಲೇ ಇರ್ತೀನಿ, ನಾನೇ ಮಾತಾಡ್ತೀನಿ. ಈಗ ನನಗೆ ಆಫೀಸ್ಗೆ ಗೊತ್ತಾಯಿತು, ನಾನು ಬರ್ತೀನಿ. ಏನು ಜಗನ್ನಾಥ, ಇವನು ಹೀಗೆ ಮಾತಾಡ್ತಾನಲ್ಲ? ಏನು ಮಾಡೋದಮ್ಮ, ನನಗೂ ಬೇಜಾರಾಗುತ್ತೆ. ಆದರೆ ಬೇರೆ ದಾರಿನೇ ಇಲ್ಲ. ನಾನು ಫೋನ್ ಮಾಡ್ತೀನಿ. ಬೇಡ ತಡಿ, ಕೆಲಸ ಮಾಡೋಣ. ನಾವು ಈ ವಿಚಾರ ಮರ್ತಿದ್ದೀವಿ ಅನ್ನೋ ಹಾಗೆ ಇದ್ಬಿಡೋಣ. 2 ದಿನ ಕಳೀಲಿ, ಅವನ ಮನಸ್ಸು ಬದಲಾವಣೆ ಆದರೂ ಆಗ್ಬೋದು. ಅವ್ನು ಬಂದು ಫೋನ್ ಮಾಡಿದ್ರ ಅಂತ ಕೇಳಿದ್ರೆ ನಮಗೆ ಮರ್ತೋಯ್ತು ಅಂತ ಹೇಳೋಣ. ಹಾಗೂ ಏನಾದರೂ ಅವ್ನು ಕೂಗಾಡಿದ್ರೆ ಆಗ ಅವ್ರಿಗೆ ಫೋನ್ ಮಾಡಿ ಕರೆಸೋಣ. ಅವನ ಮನಸ್ಸು ಬದಲಾವಣೆ ಆದರೆ ತುಂಬ ಒಳ್ಳೆಯದೇ ಆಗುತ್ತೆ. ಸರಿಯಮ್ಮ, ಹಾಗೆ ಮಾಡೋಣ.
ಸರ್ ಹಾ? ದೇವಸ್ಥಾನಕ್ಕೆ ಬಂದಿದ್ರಾ? ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀರಾ? ಇಲ್ಲಮ್ಮ, ಯಾವಾಗಲಾದರೂ ಬರ್ತೀನಿ. ಮನಸ್ಸಿಗೆ ಬೇಜಾರಾದಾಗ, ಮನಸ್ಸಿನ ನೋವನ್ನು ಮನುಷ್ಯರ ಹತ್ರ ಹೇಳಿ ಯಾವ ಪ್ರಯೋಜನವೂ ಇಲ್ಲ ಅಂತ ಅನಿಸುವಾಗ ಅವನ ಹತ್ರ ಮಾನಸಿಕ ಸಲಹೆ ಕೇಳಕ್ಕೆ ಬರ್ತೀವಿ. ನಾವು ಸಮಸ್ಯೆಗಳನ್ನು ನಾವೇ ಸೃಷ್ಟಿ ಮಾಡ್ಕೋತೀವಿ. ಆಮೇಲೆ ದೇವ್ರ ಹತ್ರ ಬಂದು, ಏನಪ್ಪ ಇಂಥ ಸಂಕಟದಲ್ಲಿ ಸಿಕ್ಕಾಕಿಸ್ಬಿಟ್ಟಿಯಲ್ಲ, ಇದರಿಂದ ನೀನೇ ಪಾರು ಮಾಡಬೇಕು ಅಂತ ಅವನ ಕಾಲಿಗೆ ಬೀಳ್ತೀವಿ. ಕಷ್ಟ ಬಂದ ಮೇಲೆ ತಾನೇ ದೇವ್ರ ನೆನಪಾಗೋದು. ಎಂಥ ಕಡು ನಾಸ್ತಿಕರು ಆಸ್ತಿಕರಾಗೋದು ಹಾಗೇನೆ. ನಿಜ ಸರ್. ಹೌದು, ನಿಮ್ಮ ಮಗಳ ಮದುವೆ ಪ್ರಯತ್ನ ಎಲ್ಲಿವರೆಗೂ ಬಂತು? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆ ಹೇಳ್ತಾ ಇದ್ರು, ಯಾರೋ ಒಬ್ರು ಒಳ್ಳೆ ಗಂಡಿದಾರಂತೆ, ನನಗೆ ನೋಡಿದ್ರು ನನ್ನ ಜಾತಕ ಸರಿ ಹೋಗಲಿಲ್ಲ, ಅದಕ್ಕೆ ನಿಮ್ಮ ಮಗಳು ರಜನಿ ಜಾತಕ ಹೊಂದ್ಕೋದೇನೋ ಅಂತ. ನಿನ್ನ ಕನ್ಸರ್ನಿಗೆ ತುಂಬ ಥ್ಯಾಂಕ್ಸ್ ಅಮ್ಮ. ಪಾಪ ನಿಮಗೂ ನನ್ನ ಪರಿಸ್ಥಿತಿ ನೋಡಿ ಅನುಕಂಪ ಆಗಿರಬೇಕು. ಮಗಳು ವ್ಯಾಮೋಹಕ್ಕೆ ಅವಳು ಹಾಕಿದ ತಾಳಕ್ಕೆ ಹೆಜ್ಜೆ ಆಗ್ತಿದ್ದೀನಲ್ಲ. ಅಯ್ಯೋ, ಅದ್ರಲ್ಲಿ ತಪ್ಪೇನಿದೆ ಬಿಡಿ ಸರ್. ಮಗಳು ಅಂದಮೇಲೆ ಅಷ್ಟು ಮಾಡದೇ ಇರೋಕ್ಕಾಗತ್ತಾ? ವ್ಯಾಮೋಹ, ಮಮತೆ ಎಂಥ ವಿವೇಕಶಾಲಿಗಳನ್ನು ಕುರುಡನನ್ನಾಗಿ ಮಾಡಿಬಿಡುತ್ತೆ. ಅದು ನಿಜ ಸರ್. ನಿಜಾನೇ, ನಾವು ಕುರುಡರಾಗಿದ್ದೀವಿ ಅಂತ ಗೊತ್ತಾಗೋದು ಮನಸ್ಸಿನ ಕಣ್ಣು ತೆರೆದಾಗ ಮಾತ್ರ. ಅಷ್ಟರಲ್ಲಿ ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಳ್ಳೋ ಅವಕಾಶನೂ ಸಿಗದೆ ಹೋಗುತ್ತೆ. ಹಾ, ನನ್ನ ಮಗಳ ಮದುವೆ ಬಗ್ಗೆ ಕೇಳಿದೆಯಲ್ಲ, ಅವಳಿಗೆ ಈಗಾಗಲೇ ಮದುವೆ ಆಗೋಗಿದೆ. ಹೌದಾ? ಏನ್ ಸರ್ ಇದು ಅನ್ಯಾಯ? ನಮ್ಗೆ ಯಾರಿಗೂ ಹೋಳಿಗೆ ಊಟನೇ ಹಾಕಿಸ್ದೆ ನಿಮ್ಮ ಮಗಳ ಮದುವೆ ಮಾಡಿಬಿಟ್ರಾ? ಯಾರು ಸರ್ ಅದು ಪುಣ್ಯಾತ್ಮ?